ಇಲ್ಲಿ ಮಾರ್ಕೆಟ್ ಬಂದ್ಬಿಟ್ಟು ಕದ್ಬಳ್ಳಿ ಮಾರ್ಕೆಟ್ ಅಂತ, ಕದ್ಬಳ್ಳಿ ಮಾರ್ಕೆಟ್ಗೆ ಹಾಕೋದು ಹೆಚ್ಚು ಕಡಿಮೆ 15 ಕೆಜಿ ಚೀಲ ಕೊಡ್ತೀವಿ. 7ರಿಂದ 8 ಕಾಯಿ ಬರುತ್ತೆ. ಸೈಜ್ ಮಾತ್ರ ಒಂದ್ ಸೈಜ್ ಇರುತ್ತೆ ಸರ್. ಅದು ಸೈಜ್ ಅಂದ್ರೆ ಮಾರ್ಕೆಟ್ ಅಲ್ಲೂ ಸೈಜ್ ಜಾಸ್ತಿ ಕೇಳ್ತಾರೆ. ಸೈಜ್ ಚೆನ್ನಾಗಿ ಬರುತ್ತೆ ಸರ್. ಇದು ಏನಿಲ್ಲ, ಗ್ರೌತ್ನೆಸ್ ಚೆನ್ನಾಗಿದೆ. ಪೈರ್ ನೆಟ್ಟಾಗ ಜೂನ್ ತಿಂಗಳಲ್ಲಿ ನೆಟ್ಟಿದ್ದು, ಮಳೆ ಗಿಳೆಲ್ಲ ತಡೆಯುತ್ತೆ. ಮಳೆ ಜಾಸ್ತಿ ಆದ್ರೂ ಔಷಧಿ ಹೊಡೆದ 2-3 ದಿವಸ ಆದ್ರೂ ತಡೆಯುತ್ತೆ. ಒಟ್ನಲ್ಲಿ ಚೆನ್ನಾಗಿದೆ, ಫ್ಲವರಿಂಗ್ ಚೆನ್ನಾಗಿದೆ, ಪುಡಿ ಚೆನ್ನಾಗಿದೆ. ಒಟ್ನಲ್ಲಿ ಲಾಂಗ್ ಟರ್ಮ್ ಕೊಯ್ಬಹುದು ರೈತರೆಲ್ಲ. ರೈತ ಬಾಂಧವ್ರೆ, ನಾನು ಬಂದ್ಬಿಟ್ಟು ಸಚಿನ್ ಅಂತ ನಮ್ಮ ಹೆಸರು. ನಾವು ಮಂಡ್ಯ ಡಿಸ್ಟಿಕ್ ನಾಮಂಗಲ ತಾಲೂಕು ಕದ್ಬಳ್ಳಿಯಿಂದ ಮಾತಾಡ್ತಿರೋದು. ಸುಮಾರು 4 ವರ್ಷದಿಂದ ನಾವು ಟೊಮೆಟೊ ಬೆಳೆನ ಬೆಳಿತಿರ್ತೀವಿ. ಟೊಮೆಟೊ, ಬಜ್ಜಿ ಮತ್ತೆ ಸೌತೆ ಎಲ್ಲಾನು ಬೆಳಿತೀವಿ. ಯೋಗಿ ಅಂತ HM ಕ್ಲಾಸ್ನವ್ರದ್ದು, ಯೋಗಿ 35 ಅಂತ ಬೆಳೆ. ಇದು ಜೂನ್ ತಿಂಗಳಲ್ಲಿ ನಾವು ನಾಟಿ ಮಾಡಿದ್ದು. ಇವಾಗ 70 ದಿವಸಕ್ಕೆ ಕಟಾವ್ ಬಂದಿದೆ. ಇದು ಈಗ ಸೆಪ್ಟೆಂಬರ್ಗೆ ಸ್ಟಾರ್ಟ್ ಆಗಿದೆ. ಇದು 70 ದಿವಸ. ಗ್ರೌತ್ನೆಸ್ ಎಲ್ಲ ಚೆನ್ನಾಗೈತೆ, ಫ್ಲವರಿಂಗು ಚೆನ್ನಾಗೈತೆ, ಆಮೇಲೆ ಕಾಯಿ ಸೆಟ್ಟಿಂಗು ಚೆನ್ನಾಗೈತೆ. ಕಾಯಿ ಎಲ್ಲ ಸೈಜ್ ಎಲ್ಲ ಚೆನ್ನಾಗಿದೆ. ಮಾರ್ಕೆಟ್ ಎಲ್ಲ ಚೆನ್ನಾಗಿ ಕೇಳ್ತಿದ್ದಾರೆ. ಇದನ್ನೇ ಯೋಗಿನೇ ಚೆನ್ನಾಗಿ ಓಡ್ತಿರೋದು ಇಲ್ಲೆಲ್ಲ. ಕ್ವಾಲಿಟಿನೂ ಚೆನ್ನಾಗಿದೆ ಸರ್. ನಾವು ಬಾಂಬೆ ಪಾರ್ಸಲ್ ಹೋಗೋದು, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ. ಹಣ್ಣು ಮಾಮೂಲಿ ಶೈನಿಂಗು, ಕಾಯಿ ಗಟ್ಟಿ ಎಲ್ಲ ಚೆನ್ನಾಗಿದೆ ಸರ್. ಅದು ಕಾಯಿ ಸೆಟ್ಟಿಂಗು ಚೆನ್ನಾಗಿದೆ, ಕಾಯಿ ಡ್ರಾಪ್ ಆಗ್ತಿಲ್ಲ. ಬಾಂಬೆ ಪಾರ್ಸಲ್ ಎಲ್ಲ ಅದೇ ಹೋಗೋದು. 15 ಕೆಜಿ ಚೀಲ ಕಾಯಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. 15 ಕೆಜಿ ರೇಟ್ ಎಲ್ಲ ಚೆನ್ನಾಗಿದೆ. ರೇಟ್ ಹೆಚ್ಚು ಕಡಿಮೆ 300ರಿಂದ 350 ಹಾಕೊಡ್ತಾರೆ. ಈಗ ಚೆನ್ನಾಗಿದೆ ಸರ್, ಬೆಳಿಬೋದು. ಯೋಗಿ ಬೆಳೆ ಬೆಳಿಬೋದು, ಮಳೆಗಾಲಕ್ಕೆಲ್ಲ ಬೆಳಿಬೋದು. ಅದನ್ನ ಎಲ್ಲ ರೈತರಿಗೂ ಒಳ್ಳೇದಾಗ್ಲಿ. ಯೋಗಿ ಬೆಳೀರಿ.